ನಿಲ್ಲಿಸಿ. 1 ನಿಮಿಷ. ನೀವು ಕನ್ಯಾ ರಾಶಿಯವರ? ಹಾಗಿದ್ದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಯಾಕಂದ್ರೆ அடுத்த 15 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಅಪಾರ ಶಕ್ತಿ ಬರಲಿದೆ. ಒಂದು ಅದ್ಭುತ ಪರಿವರ್ತನೆ ನಿರೀಕ್ಷಿಸುತ್ತಿದೆ. ನನಗೆ ಅದು ಸ್ಪಷ್ಟವಾಗಿ ಕಾಣುತ್ತಿದೆ. ಗ್ರಹಗಳು ನಿಮಗಾಗಿ ಚಲಿಸುತ್ತಿವೆ. ಬ್ರಹ್ಮಾಂಡವೇ ನಿಮ್ಮೊಂದಿಗೆ ಇದೆ. ಮತ್ತು ಇದು ಕೇವಲ ಭವಿಷ್ಯವಲ್ಲ. ಇದು ನಿಜ. ಇದು ನಿಮ್ಮ ಸತ್ಯ. ಮತ್ತು ಈ ಸತ್ಯವನ್ನು ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನನ್ನ ಪ್ರಿಯ ಕನ್ಯಾ ರಾಶಿಯವರೇ, ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ. ಯಾಕಂದ್ರೆ ಈ ಕಾಲಘಟ್ಟ ಅತ್ಯಂತ ವಿಶೇಷವಾಗಿದೆ. ಗುರುವು ತನ್ನ ಪ್ರಯಾಣದಲ್ಲಿ ಒಂದು ಅದ್ಭುತ ಸ್ಥಾನಕ್ಕೆ ಬಂದಿದ್ದಾರೆ. ಶನಿ ದೇವರು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತಿದ್ದಾರೆ. ರಾಹು ಕೇತುಗಳ ಶಕ್ತಿ ನಿಮ್ಮ ಜೀವನದಲ್ಲಿ ಮಾಂತ್ರಿಕವಾಗಿ ಕೆಲಸ ಮಾಡುತ್ತಿದೆ. ಮತ್ತು ಇವೆಲ್ಲವೂ ಒಟ್ಟಿಗೆ ಸೇರಿ ನಿಮಗೆ ಏನು ಕೊಡಲಿವೆ ಗೊತ್ತಾ? ಹಣದ ಉಲ್ಬಣ, ಆರ್ಥಿಕ ಉದ್ಧಾರ, ಸಂಪತ್ತಿನ ಸುನಾಮಿ. ಕೇಳಿ, அடுத்த 15 ದಿನಗಳಿಂದ 30 ದಿನಗಳ ನಡುವೆ ನಿಮ್ಮ ಜೀವನದಲ್ಲಿ ಹಣ ಬರುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಳೆಯ ಸಾಲಗಳು ತೀರುತ್ತವೆ. ಅನಿರೀಕ್ಷಿತ ಆದಾಯ ಬರುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತದೆ. ಮತ್ತು ಇದೆಲ್ಲವೂ ಯಾವುದೋ ಜಾದೂನಂತೆ ಅಲ್ಲ. ಇದು ನಿಮ್ಮ ಕರ್ಮದ ಫಲ. ನಿಮ್ಮ ಹಿಂದಿನ ಒಳ್ಳೆಯ ಕೆಲಸಗಳ ಪ್ರತಿಫಲ. ನಿಮ್ಮ ಕಷ್ಟಗಳ ಬೆಲೆ. ಮತ್ತು ಬ್ರಹ್ಮಾಂಡ ಈಗ ನಿಮಗೆ ಹಿಂದಿರುಗಿಸುತ್ತಿದೆ. ಗ್ರಹಗಳ ಸಂಚಾರ ಈಗ ಅತ್ಯಂತ ಶಕ್ತಿಶಾಲಿಯಾಗಿದೆ. ಗುರುವು ನಿಮ್ಮ ಧನ ಭಾವದ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಇದರ ಅರ್ಥವೇನು? ಇದರ ಅರ್ಥ ನಿಮ್ಮ ಆದಾಯದ ಮೂಲಗಳು ವಿಸ್ತರಿಸುತ್ತವೆ. ಹೊಸ ಅವಕಾಶಗಳು ಬರುತ್ತವೆ. ಹಳೆಯ ಹೂಡಿಕೆಗಳು ಲಾಭ ಕೊಡುತ್ತವೆ. ಮತ್ತು ಶನಿ ದೇವರು ನಿಮ್ಮ ಕರ್ಮಭಾವದಲ್ಲಿ ಬಲವಾಗಿದ್ದಾರೆ. ಇದರ ಅರ್ಥ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ಬರುತ್ತದೆ. ನಿಮ್ಮ ತಾಳ್ಮೆಗೆ ಪ್ರತಿಫಲ ದೊರೆಯುತ್ತದೆ. ಮತ್ತು ರಾಹು ಕೇತುಗಳ ಪ್ರಭಾವ, ಇದು ಅತ್ಯಂತ ನಿಗೂಢವಾಗಿದೆ. ಇದು ನಿಮಗೆ ಅನಿರೀಕ್ಷಿತ ಮಾರ್ಗಗಳಿಂದ ಹಣ ತರುತ್ತದೆ. ನೀವು ಯೋಚಿಸದ ದಿಕ್ಕಿನಿಂದ ಅವಕಾಶಗಳು ಬರುತ್ತವೆ. ನೀವು ನಿರೀಕ್ಷಿಸದ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುತ್ತಾರೆ. ಮತ್ತು ಇದೆಲ್ಲವೂ ಈ 15 ದಿನಗಳಿಂದ 30 ದಿನಗಳ ಕಾಲಘಟ್ಟದಲ್ಲಿ ನಡೆಯಲಿದೆ. ನಿಮಗೆ ಗೊತ್ತಾ, ಈ ಶಕ್ತಿ 150 ವರ್ಷಗಳ ನಂತರ ಬರುತ್ತಿದೆ. ಇಂತಹ ಅಪರೂಪದ ಗ್ರಹ ಸಂಯೋಗ ಶತಮಾನಕ್ಕೊಮ್ಮೆ ಆಗುತ್ತದೆ. ಮತ್ತು ನೀವು ಆ ಅದೃಷ್ಟವಂತರು. ನೀವು ಆ ಆಯ್ಕೆಯಾದವರು. ನೀವು ಆ ವಿಶೇಷರು. ಮತ್ತು ಈ ಸಮಯವನ್ನು ನೀವು ಬಿಡಬಾರದು. ಈ ಅವಕಾಶವನ್ನು ನೀವು ಕಳೆದುಕೊಳ್ಳಬಾರದು. ಯಾಕಂದ್ರೆ ಇದು ನಿಮ್ಮ ಸಮಯ. ಇದು ನಿಮ್ಮ ಕ್ಷಣ. ಇದು ನಿಮ್ಮ ಯುಗ. ಈಗ ಹಣಕಾಸಿನ ಬಗ್ಗೆ ಮಾತನಾಡೋಣ. ಮತ್ತು ನಾನು ನಿಮಗೆ ಹೇಳುತ್ತೇನೆ, ಇದು ಕೇವಲ ಸಾಮಾನ್ಯ ಹಣದ ಲಾಭವಲ್ಲ. ಇದು ಹಣದ ಉಲ್ಬಣ. ಇದು ಸಂಪತ್ತಿನ ಪ್ರವಾಹ. ಇದು ಆರ್ಥಿಕ ಕ್ರಾಂತಿ. அடுத்த 15 ದಿನಗಳಲ್ಲಿ ಮೊದಲ ಹಂತ ಪ್ರಾರಂಭವಾಗುತ್ತದೆ. ಈ ಮೊದಲ ಹಂತದಲ್ಲಿ ನಿಮಗೆ ಹಳೆಯ ಸಾಲಗಳು ತೀರಿಸುವ ಮಾರ್ಗ ಕಾಣುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ನಿಮ್ಮ ಕೈಗೆ ಸಿಗುತ್ತದೆ. ಯಾರಿಗಾದರೂ ನೀವು ಸಾಲ ಕೊಟ್ಟಿದ್ದರೆ ಅದು ಹಿಂತಿರುಗುತ್ತದೆ. ಬ್ಯಾಂಕಿನಿಂದ ಲೋನ್ ಸಿಗುತ್ತದೆ. ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಮತ್ತು ಈ ಮೊದಲ 15 ದಿನಗಳಲ್ಲಿಯೇ ನಿಮಗೆ ಒಂದು ಆಶ್ಚರ್ಯ ಕಾದಿದೆ. ಯಾವುದೋ ಅನಿರೀಕ್ಷಿತ ದಿಕ್ಕಿನಿಂದ ಹಣ ಬರುತ್ತದೆ. ಬಹುಶಃ ಹಳೆಯ ಹೂಡಿಕೆ ಫಲ ಕೊಡುತ್ತದೆ. ಬಹುಶಃ ಕುಟುಂಬದಿಂದ ಆಸ್ತಿ ದೊರೆಯುತ್ತದೆ. ಬಹುಶಃ ಯಾವುದೋ ಪ್ರಾಪರ್ಟಿ ಮಾರಾಟವಾಗುತ್ತದೆ. ಬಹುಶಃ ಇನ್ಶೂರೆನ್ಸ್ ಹಣ ಬರುತ್ತದೆ. ಅಥವಾ ಬಹುಶಃ ಸರ್ಕಾರದಿಂದಲೇ ಯಾವುದೋ ಪ್ರಯೋಜನ ಸಿಗುತ್ತದೆ. ಮತ್ತು ಇದು ನಿಮಗೆ ಆರ್ಥಿಕ ಸ್ಥಿರತೆ ತರುತ್ತದೆ. ಎರಡನೇ ಹಂತ 15 ದಿನಗಳ ನಂತರ ಪ್ರಾರಂಭವಾಗುತ್ತದೆ. ಮತ್ತು ಈ ಹಂತ ಇನ್ನೂ ಹೆಚ್ಚು ಶಕ್ತಿಶಾಲಿ. ಈ ಹಂತದಲ್ಲಿ ನಿಮ್ಮ ಆದಾಯ ದುಪ್ಪಟ್ಟಾಗುತ್ತದೆ. ನಿಮ್ಮ ಹಣದ ಮೂಲಗಳು ಹೆಚ್ಚುತ್ತವೆ. ನೀವು ಒಂದೇ ಕಡೆಯಿಂದ ಹಣ ಮಾಡುತ್ತಿದ್ದರೆ ಈಗ 2-3 ಕಡೆಯಿಂದ ಬರಲಾರಂಭಿಸುತ್ತದೆ. ಇದು ಸ್ವಾಭಾವಿಕವಾಗಿ ಆಗುತ್ತದೆ. ಯಾವುದೋ ಮಾಂತ್ರಿಕತೆಯಂತೆ. ಮತ್ತು ನೀವು ಆಶ್ಚರ್ಯಪಡುತ್ತೀರಿ, ಇದೆಲ್ಲ ಹೇಗೆ ಆಯಿತು ಎಂದು. ಆದರೆ ನನಗೆ ಗೊತ್ತು ಹೇಗೆ ಆಯಿತು ಎಂದು. ಗುರುವಿನ ಆಶೀರ್ವಾದ, ಶನಿಯ ಕೃಪೆ, ರಾಹು ಕೇತುಗಳ ಕೆಲಸ ಮತ್ತು ನಿಮ್ಮ ಕರ್ಮದ ಫಲ. ಇದೆಲ್ಲವೂ ಒಟ್ಟಿಗೆ ಸೇರಿ ನಿಮಗೆ ಈ ಅದ್ಭುತವನ್ನು ಕೊಡುತ್ತಿದೆ. ಮತ್ತು ನೀವು ಮಾಡಬೇಕಾದುದು ಕೇವಲ ಒಂದೇ ಕೆಲಸ. ನಂಬಿಕೆ ಇಡಿ, ತಾಳ್ಮೆ ಇಡಿ ಮತ್ತು ಕೆಲಸ ಮಾಡುತ್ತಾ ಇರಿ. ಮತ್ತು 3ನೇ ಹಂತ. ಈ 3ನೇ ಹಂತ ಅತ್ಯಂತ ಸ್ಫೋಟಕ.
ಇದು 30 ದಿನಗಳ ಹೊತ್ತಿಗೆ ಬರುತ್ತದೆ ಮತ್ತು ಈ ಹಂತದಲ್ಲಿ ನಿಮಗೆ ಒಂದು ದೊಡ್ಡ ಆರ್ಥಿಕ ಲಾಭ ಆಗುತ್ತದೆ. ಬಹುಶಃ ದೊಡ್ಡ ಡೀಲ್ ಆಗುತ್ತದೆ. ಬಹುಶಃ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತದೆ. ಬಹುಶಃ ದೊಡ್ಡ ಹೂಡಿಕೆ ಲಾಭ ಕೊಡುತ್ತದೆ. ಅಥವಾ ಬಹುಶಃ ದೊಡ್ಡ ಆಸ್ತಿ ನಿಮ್ಮ ಹೆಸರಿಗೆ ಬರುತ್ತದೆ. ಮತ್ತು ಈ ಎಲ್ಲ ಹಣ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆದರೆ ಕೇಳಿ, ಈ ಹಣವನ್ನು ಜಾಗರೂಕತೆಯಿಂದ ಬಳಸಿ. ವ್ಯರ್ಥ ಮಾಡಬೇಡಿ. ದುರಾಶೆ ಮಾಡಬೇಡಿ. ಯಾಕಂದ್ರೆ ಗುರುವು ನಿಮಗೆ ಸಂಪತ್ತು ಕೊಡುತ್ತಿದ್ದಾರೆ, ಆದರೆ ಶನಿ ನಿಮಗೆ ಬುದ್ಧಿವಂತಿಕೆಯನ್ನು ಕಲಿಸುತ್ತಿದ್ದಾರೆ. ಈ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಭವಿಷ್ಯಕ್ಕಾಗಿ ಉಳಿಸಿ. ಕುಟುಂಬಕ್ಕಾಗಿ ಬಳಸಿ. ಮತ್ತು ದಾನ ಧರ್ಮಗಳಲ್ಲಿ ಸಹ ಖರ್ಚು ಮಾಡಿ. ಯಾಕಂದ್ರೆ ಹಂಚಿದ ಸಂಪತ್ತು ಹೆಚ್ಚುತ್ತದೆ. ಕೊಟ್ಟ ಹಣ ದುಪ್ಪಟ್ಟಾಗಿ ಹಿಂತಿರುಗುತ್ತದೆ. ಈಗ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋಣ. ಮತ್ತು ನಾನು ನಿಮಗೆ ಹೇಳುತ್ತೇನೆ, ಈ ಕ್ಷೇತ್ರದಲ್ಲಿ ಸಹ ಅದ್ಭುತಗಳು ಕಾದಿವೆ. ನೀವು ಉದ್ಯೋಗದಲ್ಲಿದ್ದರೆ அடுத்த 15 ದಿನಗಳಲ್ಲಿ ನಿಮ್ಮ ಕೆಲಸದಲ್ಲಿ ಗುರುತಿಸುವಿಕೆ ಬರುತ್ತದೆ. ನಿಮ್ಮ ಹಿರಿಯರು ನಿಮ್ಮನ್ನು ಗಮನಿಸುತ್ತಾರೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಮತ್ತು ಬಹುಶಃ ಪ್ರಮೋಷನ್ ಆಗಬಹುದು. ಸಂಬಳ ಹೆಚ್ಚಾಗಬಹುದು. ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ನೀವು ಉದ್ಯೋಗ ಹುಡುಕುತ್ತಿದ್ದರೆ ಈ 15 ದಿನಗಳಲ್ಲಿ ಖಂಡಿತ ಒಂದು ಉತ್ತಮ ಅವಕಾಶ ಬರುತ್ತದೆ. ನೀವು ಇಂಟರ್ವ್ಯೂಗೆ ಹೋಗುತ್ತೀರಿ. ನೀವು ಉತ್ತೀರ್ಣರಾಗುತ್ತೀರಿ. ಮತ್ತು ನೀವು ಆಯ್ಕೆಯಾಗುತ್ತೀರಿ. ಮತ್ತು ಈ ಉದ್ಯೋಗ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಯಾಕಂದ್ರೆ ಇದು ಕೇವಲ ಉದ್ಯೋಗವಲ್ಲ, ಇದು ನಿಮ್ಮ ಭವಿಷ್ಯದ ಬುನಾದಿ. ನೀವು ವ್ಯಾಪಾರದಲ್ಲಿದ್ದರೆ ಈ ಕಾಲಘಟ್ಟ ಅತ್ಯಂತ ಅನುಕೂಲಕರ. ನಿಮ್ಮ ಬಿಸಿನೆಸ್ ಬೆಳೆಯುತ್ತದೆ. ಹೊಸ ಗ್ರಾಹಕರು ಬರುತ್ತಾರೆ. ಹಳೆಯ ಗ್ರಾಹಕರು ಹಿಂತಿರುಗುತ್ತಾರೆ. ಮಾರಾಟ ಹೆಚ್ಚುತ್ತದೆ. ಲಾಭ ದುಪ್ಪಟ್ಟಾಗುತ್ತದೆ. ಮತ್ತು ನಿಮ್ಮ ವ್ಯಾಪಾರಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ಬಹುಶಃ ಹೊಸ ಪಾಲುದಾರ ಸಿಗುತ್ತಾರೆ. ಬಹುಶಃ ಹೊಸ ಶಾಖೆ ತೆರೆಯುವ ಅವಕಾಶ ಬರುತ್ತದೆ. ಬಹುಶಃ ವಿದೇಶದಿಂದ ಆರ್ಡರ್ ಸಿಗುತ್ತದೆ. ಮತ್ತು ನೀವು ಹೊಸ ವ್ಯಾಪಾರ ಪ್ರಾರಂಭಿಸಲು ಆಲೋಚಿಸುತ್ತಿದ್ದರೆ ಈ ಸಮಯ ಅತ್ಯುತ್ತಮ. அடுத்த 30 ದಿನಗಳಲ್ಲಿ ಪ್ರಾರಂಭಿಸಿ. ಗುರುವು ಮತ್ತು ಶನಿಯ ಆಶೀರ್ವಾದ ನಿಮ್ಮೊಂದಿಗಿದೆ. ನಿಮ್ಮ ವ್ಯಾಪಾರ ಯಶಸ್ವಿಯಾಗುತ್ತದೆ. ಆದರೆ ಸ್ವಲ್ಪ ತಾಳ್ಮೆ ಬೇಕು. ತ್ವರಿತ ಫಲವನ್ನು ನಿರೀಕ್ಷಿಸಬೇಡಿ. ಯಾಕಂದ್ರೆ ಶನಿ ದೇವರು ನಿಧಾನವಾಗಿ ಆದರೆ ಖಚಿತವಾಗಿ ಫಲ ಕೊಡುತ್ತಾರೆ. ಮತ್ತು ಅವರ ಫಲ ಶಾಶ್ವತವಾಗಿರುತ್ತದೆ. ಆದರೆ ಎಚ್ಚರ, ಈ ಕಾಲಘಟ್ಟದಲ್ಲಿ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳಬೇಡಿ. ಭಾವನೆಯಲ್ಲಿ ಮುಳುಗಿ ಆಯ್ಕೆಗಳನ್ನು ಮಾಡಬೇಡಿ. ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿ. ಬುದ್ಧಿವಂತಿಕೆಯಿಂದ ನಿರ್ಧರಿಸಿ. ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. ಯಾಕಂದ್ರೆ ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತಿವೆ, ಆದರೆ ನಿಮ್ಮ ಪ್ರಯತ್ನವು ಅವಶ್ಯಕ. ಬ್ರಹ್ಮಾಂಡ ನಿಮಗೆ ಮಾರ್ಗ ತೋರಿಸುತ್ತದೆ, ಆದರೆ ನಡೆಯಲು ನೀವೇ ಬೇಕು. ಈಗ ನಾನು ನಿಮಗೆ 3 ಪ್ರಮುಖ ಘಟನೆಗಳನ್ನು ಹೇಳುತ್ತೇನೆ. 3 ಅದ್ಭುತ ಕ್ಷಣಗಳು. 3 ಜೀವನ ಬದಲಾಯಿಸುವ ಅವಕಾಶಗಳು. ಮತ್ತು ಇವು அடுத்த 15 ದಿನಗಳಿಂದ 30 ದಿನಗಳ ನಡುವೆ ಖಂಡಿತ ನಡೆಯುತ್ತವೆ. ಇದು ನನ್ನ ಭವಿಷ್ಯವಲ್ಲ. ಇದು ನನ್ನ ವಾಗ್ದಾನ. ಇದು ನನ್ನ ನಂಬಿಕೆ. ಮತ್ತು ಇದು ಗ್ರಹಗಳ ಸಂದೇಶ. ಮೊದಲ ಘಟನೆ. அடுத்த 10 ದಿನಗಳಲ್ಲಿ ನಿಮಗೆ ಒಂದು ಅನಿರೀಕ್ಷಿತ ಫೋನ್ ಕರೆ ಬರುತ್ತದೆ. ಅಥವಾ ಒಂದು ಅನಿರೀಕ್ಷಿತ ಸಂದೇಶ ಸಿಗುತ್ತದೆ. ಮತ್ತು ಈ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತದೆ. ಬಹುಶಃ ಇದು ಉದ್ಯೋಗದ ಕರೆಯಾಗಬಹುದು. ಬಹುಶಃ ವ್ಯಾಪಾರದ ಪ್ರಸ್ತಾಪವಾಗಬಹುದು. ಬಹುಶಃ ಹಳೆಯ ಸ್ನೇಹಿತರ ಸಂಪರ್ಕವಾಗಬಹುದು. ಅಥವಾ ಬಹುಶಃ ಕುಟುಂಬದಿಂದ ಒಳ್ಳೆಯ ಸುದ್ದಿಯಾಗಬಹುದು. ಆದರೆ ಈ ಸಂದೇಶ ಖಂಡಿತ ಬರುತ್ತದೆ. ಮತ್ತು ಈ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಅಲಕ್ಷಿಸಬೇಡಿ. ಯಾಕಂದ್ರೆ ಇದು ಬ್ರಹ್ಮಾಂಡದ ಸಂಕೇತ. ಇದು ದೇವರ ಸಂದೇಶ. ಎರಡನೇ ಘಟನೆ. 15 ದಿನಗಳಿಂದ 20 ದಿನಗಳ ನಡುವೆ ನೀವು ಒಂದು ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ. ಈ ವ್ಯಕ್ತಿ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಾರೆ. ಬಹುಶಃ ಇದು ನಿಮ್ಮ ಮಾರ್ಗದರ್ಶಕರಾಗಬಹುದು. ಬಹುಶಃ ನಿಮ್ಮ ವ್ಯಾಪಾರ ಪಾಲುದಾರರಾಗಬಹುದು. ಬಹುಶಃ ನಿಮ್ಮ ಹೂಡಿಕೆದಾರರಾಗಬಹುದು. ಅಥವಾ ಬಹುಶಃ ನಿಮ್ಮ ಜೀವನ ಸಂಗಾತಿಯೇ ಆಗಬಹುದು. ಈ ಭೇಟಿ ಅಕಸ್ಮಾತ್ತಾಗಿ ಆಗುತ್ತದೆ. ನೀವು ನಿರೀಕ್ಷಿಸದ ಸ್ಥಳದಲ್ಲಿ ಆಗುತ್ತದೆ. ನೀವು ಯೋಚಿಸದ ರೀತಿಯಲ್ಲಿ ಆಗುತ್ತದೆ. ಆದರೆ ಈ ಭೇಟಿ ಖಂಡಿತ ಆಗುತ್ತದೆ. ಮತ್ತು ನೀವು ಈ ವ್ಯಕ್ತಿಯನ್ನು ತಕ್ಷಣ ಗುರುತಿಸುತ್ತೀರಿ. ನಿಮ್ಮ ಹೃದಯ ಹೇಳುತ್ತದೆ, ಇವರು ವಿಶೇಷ ಎಂದು. ನಿಮ್ಮ ಆತ್ಮ ಸಂಪರ್ಕಿಸುತ್ತದೆ. ಮತ್ತು ನೀವು ಈ ಸಂಬಂಧವನ್ನು ಬೆಳೆಸಬೇಕು. ಮೂರನೇ ಘಟನೆ.
25 ದಿನಗಳಿಂದ 30 ದಿನಗಳ ನಡುವೆ ನಿಮಗೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರ ಸುಲಭವಾಗಿರುವುದಿಲ್ಲ. ಈ ನಿರ್ಧಾರ ಕಷ್ಟಕರವಾಗಿರುತ್ತದೆ. ನೀವು ಗೊಂದಲಕ್ಕೊಳಗಾಗುತ್ತೀರಿ. ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ಆದರೆ ನೀವು ತೆಗೆದುಕೊಳ್ಳುವ ಈ ನಿರ್ಧಾರವೇ ನಿಮ್ಮ ಜೀವನದ ತಿರುವುಮುಖ. ಬಹುಶಃ ಇದು ಉದ್ಯೋಗ ಬದಲಾಯಿಸುವ ನಿರ್ಧಾರವಾಗಬಹುದು. ಬಹುಶಃ ಊರು ಬದಲಾಯಿಸುವ ನಿರ್ಧಾರವಾಗಬಹುದು. ಬಹುಶಃ ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆಯ ನಿರ್ಧಾರವಾಗಬಹುದು. ಅಥವಾ ಬಹುಶಃ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬದ್ಧತೆಯ ನಿರ್ಧಾರವಾಗಬಹುದು. ಮತ್ತು ನಾನು ನಿಮಗೆ ಹೇಳುತ್ತೇನೆ, ಈ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಹೃದಯವನ್ನು ಕೇಳಿ, ನಿಮ್ಮ ಅಂತರಂಗವನ್ನು ಕೇಳಿ. ಯಾಕಂದ್ರೆ ಗುರುವು ನಿಮ್ಮ ಹೃದಯದಲ್ಲಿ ಕುಳಿತು ನಿಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಿಮ್ಮ ಅಂತರಂಗ ಧ್ವನಿಯೇ ದೇವರ ಧ್ವನಿ. ಮತ್ತು ನೀವು ಈ ಧ್ವನಿಯನ್ನು ಆಲಿಸಿದರೆ ತಪ್ಪಾಗುವುದಿಲ್ಲ. ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಮತ್ತು ಈ ನಿರ್ಧಾರ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಇವು 3 ಘಟನೆಗಳು. ಆದರೆ ಇವೆಲ್ಲವೂ ಪರಸ್ಪರ ಸಂಬಂಧಿತವಾಗಿವೆ. ಮೊದಲ ಘಟನೆ 2ನೇ ಘಟನೆಗೆ ದಾರಿ ಮಾಡುತ್ತದೆ. 2ನೇ ಘಟನೆ 3ನೇ ಘಟನೆಗೆ ದಾರಿ ಮಾಡುತ್ತದೆ. ಮತ್ತು 3ನೇ ಘಟನೆ ನಿಮ್ಮ ಹೊಸ ಜೀವನದ ಪ್ರಾರಂಭವಾಗುತ್ತದೆ. ಇದು ಒಂದು ಸರಣಿ. ಇದು ಒಂದು ಪ್ರವಾಹ. ಇದು ಒಂದು ಯಾತ್ರೆ. ಮತ್ತು ನೀವು ಈ ಯಾತ್ರೆಯ ನಾಯಕರು. ಈಗ ಪ್ರೀತಿ ಮತ್ತು ಮದುವೆಯ ಬಗ್ಗೆ ಮಾತನಾಡೋಣ. ಮತ್ತು ಇಲ್ಲಿಯೂ ಸುದ್ದಿ ಅತ್ಯಂತ ಸಕಾರಾತ್ಮಕ. ನೀವು ಅವಿವಾಹಿತರಾಗಿದ್ದರೆ அடுத்த 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ವಿಶೇಷ ವ್ಯಕ್ತಿ ಬರಬಹುದು. ಅಥವಾ ಹಳೆಯ ಪ್ರೀತಿ ಮತ್ತೆ ಬೆಳೆಯಬಹುದು. ಅಥವಾ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸಬಹುದು. ಯಾಕಂದ್ರೆ ಶುಕ್ರನ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ. ಮತ್ತು ಶುಕ್ರನು ಪ್ರೀತಿಯ ದೇವರು, ಸಂಬಂಧಗಳ ಒಡೆಯ. ಮತ್ತು ಅವರು ನಿಮ್ಮ ಪರವಾಗಿದ್ದಾರೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಈ ಕಾಲಘಟ್ಟ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಜೊತೆಗಾರನೊಂದಿಗೆ ನಿಮ್ಮ ತಿಳುವಳಿಕೆ ಹೆಚ್ಚುತ್ತದೆ. ನಿಮ್ಮ ಪ್ರೀತಿ ಆಳವಾಗುತ್ತದೆ. ನಿಮ್ಮ ಬಾಂಧವ್ಯ ಬಲವಾಗುತ್ತದೆ. ಮತ್ತು ಬಹುಶಃ ಮದುವೆಯ ಮಾತುಕತೆಗಳು ಪ್ರಾರಂಭವಾಗಬಹುದು. ಮದುವೆಯ ದಿನಾಂಕ ನಿಗದಿಯಾಗಬಹುದು. ಅಥವಾ ಕುಟುಂಬಗಳು ಒಪ್ಪಿಗೆ ಕೊಡಬಹುದು. ನೀವು ವಿವಾಹಿತರಾಗಿದ್ದರೆ ಈ ಸಮಯ ನಿಮ್ಮ ಕುಟುಂಬಕ್ಕೆ ಸಂತೋಷ ತರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಬರುತ್ತದೆ. ಬಹುಶಃ ಮಕ್ಕಳ ಸುದ್ದಿಯಾಗಬಹುದು. ಬಹುಶಃ ಮನೆ ಖರೀದಿಯ ಸುದ್ದಿಯಾಗಬಹುದು. ಅಥವಾ ಬಹುಶಃ ಯಾವುದೋ ಹಬ್ಬದ ಸುದ್ದಿಯಾಗಬಹುದು. ಮತ್ತು ಈ ಸುದ್ದಿ ನಿಮ್ಮ ಕುಟುಂಬಕ್ಕೆ ಹೊಸ ಶಕ್ತಿ ತುಂಬುತ್ತದೆ. ಆದರೆ ಕೇಳಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ತಾಳೆ ಆಗಬಹುದು. ಸಣ್ಣ ಸಣ್ಣ ಜಗಳಗಳಾಗಬಹುದು. ಆದರೆ ಇವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇವು ತಾತ್ಕಾಲಿಕವಾಗಿವೆ. ಇವು ಶಾಶ್ವತವಲ್ಲ. ಸ್ವಲ್ಪ ತಾಳ್ಮೆ ಇಟ್ಟರೆ ಎಲ್ಲವೂ ಸರಿಯಾಗುತ್ತದೆ. ಯಾಕಂದ್ರೆ ಶನಿಯ ಪ್ರಭಾವದಿಂದ ಸಣ್ಣ ಸವಾಲುಗಳು ಬರಬಹುದು. ಆದರೆ ಗುರುವಿನ ಆಶೀರ್ವಾದದಿಂದ ಎಲ್ಲವೂ ಸರಿಯಾಗುತ್ತದೆ. ಮತ್ತು ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ಆರೋಗ್ಯದ ಬಗ್ಗೆ ಮಾತನಾಡೋಣ. ಈ ಕಾಲಘಟ್ಟದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಯಾಕಂದ್ರೆ ರಾಹು ಕೇತುಗಳ ಪ್ರಭಾವ ಕೆಲವೊಮ್ಮೆ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು. ಆದರೆ ಇವು ಗಂಭೀರವಲ್ಲ. ಇವು ತಾತ್ಕಾಲಿಕವಾಗಿವೆ. ಸ್ವಲ್ಪ ಎಚ್ಚರ ವಹಿಸಿದರೆ ಸಾಕು. ನಿಯಮಿತ ವ್ಯಾಯಾಮ ಮಾಡಿ. ಆರೋಗ್ಯಕರ ಆಹಾರ ತೆಗೆದುಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಮತ್ತು ಸಾಕಷ್ಟು ನಿದ್ರೆ ಮಾಡಿ. ವಿಶೇಷವಾಗಿ ಹೊಟ್ಟೆಯ ಸಮಸ್ಯೆಗಳಿಗೆ ಗಮನಿಸಿ. ಜಠರಾಗ್ನಿಯ ದೋಷಗಳು ಬರಬಹುದು. ಆದರೆ ಇವುಗಳನ್ನು ಆಹಾರದ ಮೂಲಕ ನಿಯಂತ್ರಿಸಬಹುದು. ಮಸಾಲೆ ಹಚ್ಚಿದ ಆಹಾರ ತಪ್ಪಿಸಿ. ತೈಲಯುಕ್ತ ಆಹಾರ ಕಡಿಮೆ ಮಾಡಿ. ಹೊರಗಿನ ಆಹಾರ ತಡೆಯಿರಿ. ಮನೆಯ ಆಹಾರವೇ ಉತ್ತಮ. ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಒಂದು ಗುಪ್ತ ಅಪಾಯವಿದೆ. ಮತ್ತು ಅದು ಮಾನಸಿಕ ಒತ್ತಡ. ಈ ಕಾಲಘಟ್ಟದಲ್ಲಿ ನೀವು ಹೆಚ್ಚು ಯೋಚನೆಗಳಲ್ಲಿ ಮುಳುಗಬಹುದು. ಹೆಚ್ಚು ಆತಂಕಕ್ಕೊಳಗಾಗಬಹುದು. ಹೆಚ್ಚು ಒತ್ತಡಕ್ಕೊಳಗಾಗಬಹುದು. ಆದರೆ ಇದನ್ನು ಅನುಮತಿಸಬೇಡಿ. ಧ್ಯಾನ ಮಾಡಿ. ಯೋಗ ಮಾಡಿ. ಪ್ರಾರ್ಥನೆ ಮಾಡಿ. ಮತ್ತು ಸಕಾರಾತ್ಮಕ ವ್ಯಕ್ತಿಗಳೊಂದಿಗೆ ಸಮಯ ಕಳೆಯಿರಿ. ಯಾಕಂದ್ರೆ ನಿಮ್ಮ ಮಾನಸಿಕ ಆರೋಗ್ಯವೇ ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಮುಖ್ಯ. ಮತ್ತು ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಎಲ್ಲವೂ ಸರಿಯಾಗುತ್ತದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ನೀವು ಓದುತ್ತಿದ್ದರೆ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ. ನಿಮ್ಮ ಸ್ಮರಣೆ ಶಕ್ತಿ ಬಲಗೊಳ್ಳುತ್ತದೆ. ನಿಮ್ಮ ಓದುವ ಸಾಮರ್ಥ್ಯ ವಿಸ್ತರಿಸುತ್ತದೆ. ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು ಬರುತ್ತವೆ. ಯಾಕಂದ್ರೆ ಬುಧನ ಶಕ್ತಿ ನಿಮ್ಮ ಜ್ಞಾನ ಭಾವದಲ್ಲಿ ಪ್ರಬಲವಾಗಿದೆ.
ಮತ್ತು ಬುಧನು ವಿದ್ಯೆಯ ದೇವರು, ಬುದ್ಧಿವಂತಿಕೆಯ ಒಡೆಯ. ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿದ್ದರೆ ಈ 30 ದಿನಗಳು ಅತ್ಯಂತ ನಿರ್ಣಾಯಕ. ಕಠಿಣ ಪರಿಶ್ರಮ ಮಾಡಿ, ನಿಯಮಿತವಾಗಿ ಅಭ್ಯಾಸ ಮಾಡಿ ಮತ್ತು ಆತ್ಮವಿಶ್ವಾಸ ಇಟ್ಟುಕೊಳ್ಳಿ, ಯಾಕಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಖಂಡಿತ ಫಲ ಸಿಗುತ್ತದೆ. ಗ್ರಹಗಳು ನಿಮ್ಮ ಪರವಾಗಿವೆ ಮತ್ತು ಯಶಸ್ಸು ನಿಮ್ಮದೇ. ವಿದೇಶ ಯೋಗದ ಬಗ್ಗೆ ಮಾತನಾಡೋಣ. ಮತ್ತು ಇಲ್ಲಿ ಸುದ್ದಿ ಅದ್ಭುತವಾಗಿದೆ. அடுத்த 30 ದಿನಗಳಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಬರಬಹುದು. ಬಹುಶಃ ಉದ್ಯೋಗದ ನಿಮಿತ್ತ ಆಗಬಹುದು, ಬಹುಶಃ ವ್ಯಾಪಾರದ ನಿಮಿತ್ತ ಆಗಬಹುದು, ಬಹುಶಃ ಶಿಕ್ಷಣದ ನಿಮಿತ್ತ ಆಗಬಹುದು, ಅಥವಾ ಬಹುಶಃ ಕೇವಲ ಪ್ರವಾಸದ ನಿಮಿತ್ತವೇ ಆಗಬಹುದು. ಆದರೆ ಈ ಅವಕಾಶ ಖಂಡಿತ ಬರುತ್ತದೆ, ಯಾಕಂದ್ರೆ ರಾಹು ನಿಮ್ಮ ವಿದೇಶ ಭಾವದಲ್ಲಿ ಬಲವಾಗಿದ್ದಾರೆ ಮತ್ತು ರಾಹು ವಿದೇಶ ಯೋಗದ ಕಾರಕ. ನೀವು ವಿದೇಶದಲ್ಲಿ ನೆಲೆಸಲು ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅತ್ಯುತ್ತಮ. ನಿಮ್ಮ ವೀಸಾ ಅನುಮೋದನೆಯಾಗಬಹುದು, ನಿಮ್ಮ ಉದ್ಯೋಗ ಒಪ್ಪಂದ ಸಹಿಯಾಗಬಹುದು, ನಿಮ್ಮ ಪ್ರವೇಶ ದೃಢೀಕರಣವಾಗಬಹುದು, ಅಥವಾ ನಿಮ್ಮ ಸ್ಥಳಾಂತರದ ಯೋಜನೆಗಳು ಮೂರ್ತರೂಪ ಪಡೆಯಬಹುದು. ಮತ್ತು ಇದೆಲ್ಲವೂ ಸುಗಮವಾಗಿ ನಡೆಯುತ್ತದೆ, ಯಾವುದೇ ದೊಡ್ಡ ಅಡೆತಡೆಗಳಿಲ್ಲದೆ, ಯಾವುದೇ ದೊಡ್ಡ ವಿಳಂಬಗಳಿಲ್ಲದೆ. ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡೋಣ. ಮತ್ತು ಈ ಕಾಲಘಟ್ಟ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಶಕ್ತಿಶಾಲಿ. ನೀವು ದೇವಾಲಯಗಳಿಗೆ ಹೆಚ್ಚು ಹೋಗುತ್ತೀರಿ, ಪೂಜೆಗಳಲ್ಲಿ ಭಾಗವಹಿಸುತ್ತೀರಿ, ಧರ್ಮ ಕಾರ್ಯಗಳಲ್ಲಿ ತೊಡಗುತ್ತೀರಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ವಿಸ್ತರಿಸುತ್ತದೆ, ಯಾಕಂದ್ರೆ ಕೇತು ನಿಮ್ಮ ಮೋಕ್ಷ ಭಾವದಲ್ಲಿ ಪ್ರಭಾವ ಬೀರುತ್ತಿದ್ದಾರೆ. ಮತ್ತು ಕೇತು ಆಧ್ಯಾತ್ಮಿಕತೆಯ ಗ್ರಹ, ಮೋಕ್ಷದ ಕಾರಕ. ಈ ಸಮಯದಲ್ಲಿ ಧ್ಯಾನ ಮಾಡಿದರೆ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ನಿಮ್ಮ ಧ್ಯಾನ ಆಳವಾಗುತ್ತದೆ, ನಿಮ್ಮ ಅನುಭವಗಳು ತೀವ್ರವಾಗುತ್ತವೆ, ನಿಮ್ಮ ಆಧ್ಯಾತ್ಮಿಕ ಸಂಪರ್ಕ ಬಲಗೊಳ್ಳುತ್ತದೆ ಮತ್ತು ನೀವು ದೈವಿಕ ಶಕ್ತಿಯನ್ನು ಅನುಭವಿಸುತ್ತೀರಿ. ಈ ಅನುಭವ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ, ನಿಮ್ಮ ಜೀವನದ ಉದ್ದೇಶವನ್ನು ಸ್ಪಷ್ಟಗೊಳಿಸುತ್ತದೆ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಯಾಕಂದ್ರೆ ಗ್ರಹಗಳ ಶಕ್ತಿ ಎಷ್ಟೇ ಬಲವಾಗಿದ್ದರೂ ನಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡಬೇಕು, ನಾವು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು. ಮತ್ತು ಈ ಪರಿಹಾರಗಳು ನಮ್ಮ ಸಹಕಾರದ ಮಾರ್ಗಗಳು. ಮೊದಲ ಪರಿಹಾರ, ಪ್ರತಿ ಬುಧವಾರ ಗಣೇಶನಿಗೆ ಪೂಜೆ ಮಾಡಿ, ಮೋದಕ ನೈವೇದ್ಯ ಮಾಡಿ ಮತ್ತು ಹಸಿರು ಬಟ್ಟೆ ಧರಿಸಿ, ಯಾಕಂದ್ರೆ ಬುಧನ ಶಕ್ತಿಯನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಬುಧನು ನಿಮ್ಮ ಬುದ್ಧಿವಂತಿಕೆಯ ಕಾರಕ. ಎರಡನೇ ಪರಿಹಾರ, ಪ್ರತಿ ಗುರುವಾರ ವಿಷ್ಣು ಭಗವಂತನಿಗೆ ತುಳಸಿ ಅರ್ಪಿಸಿ, ಹಳದಿ ಬಟ್ಟೆ ಧರಿಸಿ ಮತ್ತು ಬಾಳೆಹಣ್ಣನ್ನು ದಾನ ಮಾಡಿ, ಯಾಕಂದ್ರೆ ಗುರುವಿನ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಗುರುವು ನಿಮ್ಮ ಅದೃಷ್ಟದ ಕಾರಕ, ನಿಮ್ಮ ಸಂಪತ್ತಿನ ದಾತ. ಮೂರನೇ ಪರಿಹಾರ, ಪ್ರತಿ ಶನಿವಾರ ಹನುಮಂತನಿಗೆ ತೈಲ ಅಭಿಷೇಕ ಮಾಡಿ, ಕಪ್ಪು ಬಟ್ಟೆ ಧರಿಸಿ ಮತ್ತು ಕಪ್ಪು ತಿಲ್ ದಾನ ಮಾಡಿ, ಯಾಕಂದ್ರೆ ಶನಿಯ ದೋಷವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಮತ್ತು ಶನಿಯು ನಿಮ್ಮ ಕರ್ಮದ ಕಾರಕ, ನಿಮ್ಮ ನ್ಯಾಯದ ದೇವರು. ನಾಲ್ಕನೇ ಪರಿಹಾರ, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿ, ಗಾಯತ್ರಿ ಮಂತ್ರ ಜಪ ಮಾಡಿ ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀರು ಅರ್ಪಿಸಿ, ಯಾಕಂದ್ರೆ ಸೂರ್ಯನ ಶಕ್ತಿಯನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ ಮತ್ತು ಸೂರ್ಯನು ನಿಮ್ಮ ಆತ್ಮದ ಕಾರಕ, ನಿಮ್ಮ ಜೀವಶಕ್ತಿಯ ದಾತ. ಐದನೇ ಪರಿಹಾರ, ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಮಾಡಿ, ಕಮಲದ ಹೂವುಗಳನ್ನು ಅರ್ಪಿಸಿ ಮತ್ತು ಬಡವರಿಗೆ ಆಹಾರ ದಾನ ಮಾಡಿ, ಯಾಕಂದ್ರೆ ಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ ಮತ್ತು ಲಕ್ಷ್ಮಿಯೇ ಸಂಪತ್ತಿನ ದೇವತೆ, ಐಶ್ವರ್ಯದ ಕೊಡುವವಳು. ಆರನೇ ಪರಿಹಾರ, ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ, ರುದ್ರಾಕ್ಷಿ ಮಾಲೆ ಧರಿಸಿ ಮತ್ತು ಸೋಮವಾರದಂದು ಶಿವಾಲಯಕ್ಕೆ ಹೋಗಿ, ಯಾಕಂದ್ರೆ ಶಿವನ ಆಶೀರ್ವಾದವನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ ಮತ್ತು ಶಿವನೇ ಎಲ್ಲಾ ದೇವರುಗಳ ದೇವ, ಎಲ್ಲಾ ಶಕ್ತಿಗಳ ಮೂಲ. ಈಗ ನಾನು ನಿಮಗೆ ಹೇಳುತ್ತೇನೆ, ನನ್ನ ಪ್ರಿಯ ಕನ್ಯಾ ರಾಶಿಯವರೇ, ಈ ಕಾಲಘಟ್ಟ ನಿಮ್ಮದು, ಈ ಸಮಯ ನಿಮ್ಮದು, ಈ ಅವಕಾಶ ನಿಮ್ಮದು ಮತ್ತು ನೀವು ಈ ಅವಕಾಶವನ್ನು ಬಿಡಬಾರದು, ಯಾಕಂದ್ರೆ ಇದು ಶತಮಾನಕ್ಕೊಮ್ಮೆ ಬರುವ ಅವಕಾಶ, ಇದು ಜನ್ಮಕ್ಕೊಮ್ಮೆ ಸಿಗುವ ಕ್ಷಣ ಮತ್ತು ನೀವು ಈ ಕ್ಷಣವನ್ನು ಜೀವಂತವಾಗಿ ಬದುಕಬೇಕು. ಗುರುವು ನಿಮ್ಮ ಪರವಾಗಿದ್ದಾರೆ, ಶನಿ ನಿಮ್ಮನ್ನು ಬೆಂಬಲಿಸುತ್ತಿದ್ದಾರೆ, ರಾಹು ಕೇತುಗಳು ನಿಮಗಾಗಿ ಕೆಲಸ ಮಾಡುತ್ತಿವೆ, ಸೂರ್ಯ ಚಂದ್ರರು ನಿಮಗೆ ಶಕ್ತಿ ತುಂಬುತ್ತಿದ್ದಾರೆ
ಮತ್ತು ಎಲ್ಲಾ ಗ್ರಹಗಳು ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿಸುತ್ತಿವೆ ಮತ್ತು ನೀವು ಈ ಅದ್ಭುತದ ಸಾಕ್ಷಿ ಆಗಲಿದ್ದೀರಿ. ಆದರೆ ನೆನಪಿಡಿ, ಗ್ರಹಗಳು ಕೇವಲ ಮಾರ್ಗದರ್ಶನ ಮಾಡುತ್ತವೆ. ಅವು ದಾರಿ ತೋರಿಸುತ್ತವೆ. ಆದರೆ ನಡೆಯಲು ನಾವೇ ಬೇಕು. ಪ್ರಯತ್ನಿಸಲು ನಾವೇ ಬೇಕು. ಶ್ರಮಿಸಲು ನಾವೇ ಬೇಕು. ಯಾಕಂದ್ರೆ ಅದೃಷ್ಟವು ಸಿದ್ಧವಾಗುತ್ತದೆ, ಆದರೆ ಯಶಸ್ಸು ಗಳಿಸಬೇಕಾಗುತ್ತದೆ. ಭವಿಷ್ಯ ಬರೆಯಲಾಗಿದೆ, ಆದರೆ ವರ್ತಮಾನವನ್ನು ಬದುಕಬೇಕಾಗುತ್ತದೆ. ಆದ್ದರಿಂದ ಎದ್ದೇಳಿ, ಮುಂದೆ ನಡೆಯಿರಿ. ನಿಮ್ಮ ಗುರಿಗಳನ್ನು ಸಾಧಿಸಿ. ನಿಮ್ಮ ಕನಸುಗಳನ್ನು ನನಸು ಮಾಡಿ. ನಿಮ್ಮ ಜೀವನವನ್ನು ರೂಪಿಸಿ. ಯಾಕಂದ್ರೆ ಬ್ರಹ್ಮಾಂಡ ನಿಮ್ಮೊಂದಿಗಿದೆ. ದೇವರು ನಿಮ್ಮೊಂದಿಗಿದ್ದಾರೆ. ಮತ್ತು ನಾನು ನಿಮ್ಮೊಂದಿಗಿದ್ದೇನೆ. ನನ್ನ ಆಶೀರ್ವಾದ ನಿಮ್ಮೊಂದಿಗಿದೆ. ನನ್ನ ಪ್ರಾರ್ಥನೆ ನಿಮ್ಮೊಂದಿಗಿದೆ. ನನ್ನ ಹಾರೈಕೆಗಳು ನಿಮ್ಮೊಂದಿಗಿವೆ. ಮತ್ತು ನಾನು ಹೃದಯದಿಂದ ಬಯಸುತ್ತೇನೆ, அடுத்த 15 ದಿನಗಳಿಂದ 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷ ತುಂಬಲಿ, ಅಪಾರ ಸಂಪತ್ತು ಬರಲಿ, ಅಪಾರ ಯಶಸ್ಸು ಸಿಗಲಿ ಮತ್ತು ಅಪಾರ ಆನಂದ ನೆಲೆಸಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಎಲ್ಲ ಆಶೆಗಳು ನೆರವೇರಲಿ. ನಿಮ್ಮ ಎಲ್ಲ ಪ್ರಯತ್ನಗಳು ಫಲಿಸಲಿ ಮತ್ತು ನಿಮ್ಮ ಜೀವನ ಸಂತೋಷ ಸಮೃದ್ಧಿಗಳಿಂದ ತುಂಬಿರಲಿ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ಗಂ ಗಣಪತೆ ನಮಃ. ಮತ್ತು ಕೇಳಿ, ಈ ಅದ್ಭುತ ಪ್ರಯಾಣದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ನಾನು ನಿಮಗಾಗಿ ಇನ್ನೂ ಹೆಚ್ಚು ವಿಶೇಷವಾದ ವಿಡಿಯೋಗಳನ್ನು ತರಲಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಕನ್ಯಾ ರಾಶಿಯವರ ವಿವಾಹ ಯೋಗದ ಬಗ್ಗೆ, ಪ್ರೀತಿಯ ಸಂಬಂಧಗಳ ರಹಸ್ಯದ ಬಗ್ಗೆ ಮತ್ತು ನಿಮ್ಮ ಆದರ್ಶ ಜೀವನ ಸಂಗಾತಿಯನ್ನು ಹೇಗೆ ಗುರುತಿಸುವುದು ಎಂಬ ಬಗ್ಗೆ. ಆದ್ದರಿಂದ ಖಂಡಿತ ಚಾನೆಲ್ ಅನ್ನು ಚಂದಾದಾರರಾಗಿ ಬೆಲ್ ಐಕಾನ್ ಒತ್ತಿ ಮತ್ತು ನನ್ನ ಮುಂದಿನ ವಿಡಿಯೋಗಾಗಿ ಕಾಯಿರಿ. ಜೈ ಮಹಾಕಾಲ. ಜೈ ಶ್ರೀರಾಮ. ಹರ ಹರ ಮಹಾದೇವ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.